ಅಕ್ರಮ ಕೋಳಿ ಕಾಳಗಕ್ಕೆ ಶಾಸಕರಿಂದಲೇ ಬೆಂಬಲ ಸಿಕ್ಕಿದೆ. ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಂಟ್ವಾಳದ ಕಜಂಬು ಜಾತ್ರೆಯಲ್ಲಿ ಈ ಕೋಳಿ ಅಂಕ ನಡೆಸಿದ್ರು ಶಾಸಕರು. ತಾವೇ ಮುಂದೆ ನಿಂತು ಕೋಳಿ ಅಂಕವನ್ನ ನಡೆಸಿದ್ರು. ಅಶೋಕ್ ರೈ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿರ್ಬಂಧ ಇತ್ತು, ಆ ನಿರ್ಬಂಧದ ನಡುವೆಯೂ ಕೂಡ ಕೋಳಿ ಅಂಕವನ್ನ ನಡೆಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ಅಶೋಕ್ ರೈ ಸೇರಿದಂತೆ 17 ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನು ಬಾಹಿರ ಕೃತ್ಯವನ್ನ ನಡೆಸುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ದುಷ್ಪ್ರೇರಣೆ ನೀಡಿದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಕೋಳಿ ಅಂಕಕ್ಕೆ ತಂದಿದ್ರು 22 ಹುಂಜಗಳು ಮತ್ತೆ ಕತ್ತಿ, ಅದನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಕೋಳಿ ಕಾಳಗಕ್ಕೆ ಒಂದಷ್ಟು ಧಾರ್ಮಿಕ ಹಿನ್ನೆಲೆ ಇದೆ. ಅದನ್ನೇ ಮುಂದಿಟ್ಕೊಂಡು ಅಶೋಕ್ ರೈ ಈ ಸಂದರ್ಭದಲ್ಲಿ ಕೋಳಿ ಕಾಳಗವನ್ನ ಮಾಡೋದಕ್ಕೆ ಮುಂದಾಗಿದ್ದು. ಆದ್ರೆ ನಿರ್ಬಂಧಗಳಿದ್ವು. ನಿರ್ಬಂಧದ ಮಧ್ಯದಲ್ಲೂ ಕೂಡ ಕೋಳಿ ಅಂಕವನ್ನ ನಡೆಸಿರುವುದಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ. ಅಶೋಕ್ ರೈ ಸೇರಿ ಇನ್ನಿತರರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅಶೋಕ್ ಕುಮಾರ್ ರೈ ಅವರೇ ಕೋಳಿ ಅಂಕವನ್ನ ಮಾಡಿಸಿದ್ದಾರೆ. ನಾನಿಲ್ಲೇ ಇರ್ತೀನಿ, ನೀವು ಕೋಳಿ ಅಂಕವನ್ನ ಮುಂದುವರಿಸಿ, ಅದ್ಯಾರು ತಡೀತಾರೋ ನೋಡೋಣ, ಬಂಧಿಸೋದಾದ್ರೆ ನನ್ನನ್ನ ಮೊದಲು ಬಂಧಿಸ್ರಿ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆ ನಂತರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಕೋಳಿ ಅಂಕ ನೋಡಿ, ಈ ಕೋಳಿ ಅಂಕ ಮಾಡೋದು ಇಲ್ಲಿ ಜೂಜಿಲ್ಲ. ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ. ನಾವು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದ್ರೂ 3 ದಿವಸ ಕೋಳಿ ಅಂಕ ಆಗ್ತೀವಿ. 3 ದಿವಸ ಬೇಡ, 1 ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ, ನೀವು ಮಾಡ್ಲಿಕ್ಕಿಲ್ಲ. ನಾನು 7ವರೆಗೆಲ್ಲ ಹೇಳಿದ್ದೀನಿ. ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ. ಕೇಸ್ ಬುಕ್ ಮಾಡಬಹುದು ಅಷ್ಟೇ ಹೊರತು ನೀವು ಯಾರು ಮೈ ಕೈ ಹಾಕಿಲ್ಲ. ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ, ನೀವು ಇಟ್ಕೊಳ್ಳಿ. ಮತ್ತೆ ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಅದಕ್ಕೆ ನೀವು ಇದು ಮಾಡಿ, ನೀವು ಕೇಸ್ ಮಾಡಬೇಕಂತ ಯಾರಾದ್ರೂ ಇದ್ರೆ ಮನಸ್ಸಿದ್ರೆ ಮಾಡಿ, ಆ ದೇವರು ನೋಡ್ಕೊಳ್ತಾರೆ. ಇವರೇನು ಕಲ್ವರು ಕದಿಮರು ಕಳ್ಳರು ಏನಲ್ಲ, ಜೂಜಾಡುವವರಲ್ಲ. ಬೆಟ್ಟಿಂಗ್ ಎಷ್ಟು ನಡೀತದೆ? ಕುದುರೆ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ. ಇಲ್ಲಿ ಏನು ಜೂಜಿಲ್ಲ. ಅವರು ಸಾಕಿದ ಕೋಳಿಯನ್ನು ಬಂದೊಂದು ಇಲ್ಲಿ ದೈವದ ಇದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ದುಡುದಿಲ್ಲ ನಾವು. ನಿಮ್ಮವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅವರಿಗೆ ಹೇಳಿ. ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲಿ ನಾನು ಹೇಳ್ತೇನೆ, ತುಲೆ ಮುಲ್ಪದಾಲ ಜೂಜಿಜ್ಜಿ ಮುಲ್ಪದಾಲ ಬೇತೆ ವಸ್ತುಗಳ ಇಜ್ಜು ಪೂರ ಬರ್ಪಣೆ ಭಾರಿ ಧಾರ್ಮಿಕ ಒಂದಿದ್ದ ಬರ್ಪಣ. ನಮ್ಮ ಪೊಲೀಸ್ ತಗ್ಲಿ ಪೂರ ಪಣ್ತಿನ್ರಿ. ಈಗಲೂ 5 ಗಂಟೆ ಬಟ್ಟೆ ಕೋರಿ ಕಟ್ಲಿ ಒಂದೆರಡು ಗಂಟೆ ಮುಲ್ಪ ಕುಳೋ ಒಂದೆಪ್ಪೆ ಓಡಿ ಕಳತ ಬಾಯ್ದು ಬರ್ಪಣೆ ಬಲಿ ಬೆಟ್ಟು ಮಾಡಿ ನೀವು ಬಲಿ ಪಡಿಸಿ. ನೀವು ನಿಜ ಕಾಲರ್ ಕೈ ಪಾಟಿ ಅಕ್ರಮ ಕೋಳಿ ಕಾಳಗಕ್ಕೆ ಶಾಸಕರಿಂದಲೇ ಬೆಂಬಲ ಸಿಕ್ಕಿದೆ. ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಂಟ್ವಾಳದ ಕಜಂಬು ಜಾತ್ರೆಯಲ್ಲಿ ಈ ಕೋಳಿ ಅಂಕ ನಡೆಸಿದ್ರು ಶಾಸಕರು. ತಾವೇ ಮುಂದೆ ನಿಂತು ಕೋಳಿ ಅಂಕವನ್ನ ನಡೆಸಿದ್ರು. ಅಶೋಕ್ ರೈ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿರ್ಬಂಧ ಇತ್ತು, ಆ ನಿರ್ಬಂಧದ ನಡುವೆಯೂ ಕೂಡ ಕೋಳಿ ಅಂಕವನ್ನ ನಡೆಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ಅಶೋಕ್ ರೈ ಸೇರಿದಂತೆ 17 ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನು ಬಾಹಿರ ಕೃತ್ಯವನ್ನ ನಡೆಸುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ದುಷ್ಪ್ರೇರಣೆ ನೀಡಿದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಕೋಳಿ ಅಂಕಕ್ಕೆ ತಂದಿದ್ರು 22 ಹುಂಜಗಳು ಮತ್ತೆ ಕತ್ತಿ, ಅದನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ
ಕೋಳಿ ಕಾಳಗಕ್ಕೆ ಒಂದಷ್ಟು ಧಾರ್ಮಿಕ ಹಿನ್ನೆಲೆ ಇದೆ. ಅದನ್ನೇ ಮುಂದಿಟ್ಕೊಂಡು ಅಶೋಕ್ ರೈ ಈ ಸಂದರ್ಭದಲ್ಲಿ ಕೋಳಿ ಕಾಳಗವನ್ನ ಮಾಡೋದಕ್ಕೆ ಮುಂದಾಗಿದ್ದು. ಆದ್ರೆ ನಿರ್ಬಂಧಗಳಿದ್ವು. ನಿರ್ಬಂಧದ ಮಧ್ಯದಲ್ಲೂ ಕೂಡ ಕೋಳಿ ಅಂಕವನ್ನ ನಡೆಸಿರೋದಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ. ಅಶೋಕ್ ರೈ ಸೇರಿ ಇನ್ನಿತರರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅಶೋಕ್ ಕುಮಾರ್ ರೈ ಅವರೇ ಕೋಳಿ ಅಂಕವನ್ನ ಮಾಡಿಸಿದ್ದಾರೆ. ನಾನಿಲ್ಲೇ ಇರ್ತೀನಿ, ನೀವು ಕೋಳಿ ಅಂಕವನ್ನ ಮುಂದುವರಿಸಿ, ಅದು ಯಾರು ತಡೀತಾರೋ ನೋಡೋಣ, ಬಂಧಿಸೋದಾದ್ರೆ ನನ್ನನ್ನ ಮೊದಲು ಬಂಧಿಸ್ಲಿ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆ ನಂತರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಕೋಳಿ ಅಂಕ ನೋಡಿ, ಈ ಕೋಳಿ ಅಂಕ ಮಾಡೋದು ಇಲ್ಲಿ ಜೂಜಿಲ್ಲ. ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ. ನಾವು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದ್ರೂ 3 ದಿವಸ ಕೋಳಿ ಅಂಕ ಆಗ್ತಿತ್ತು. 3 ದಿವಸ ಬೇಡ, 1 ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಧಾರ್ಮಿಕದಲ್ಲಿ ಆಗಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರಿ, ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ, ನೀವು ಇದು ಮಾಡ್ಲಿಕ್ಕಿಲ್ಲ. ನಾನು ಹೇಳುವವರೆಗೆಲ್ಲ ಹೇಳಿದ್ದೀನಿ. ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ. ಕೇಸ್ ಬುಕ್ ಮಾಡಬಹುದು ಅಷ್ಟೇ ಹೊರತು ನೀವು ಯಾರು ಮೈ ಕೈ ಹಾಕಿಲ್ಲ. ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ, ಇಟ್ಕೊಳ್ಳಿ. ಮತ್ತೆ ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಅದಕ್ಕೆ ನೀವು ಇದು ಮಾಡಿ, ನೀವು ಕೇಸ್ ಮಾಡಬೇಕಂತ ಯಾರಾದ್ರೂ ಇದ್ರೆ, ಮನಸ್ಸಿದ್ರೆ ಮಾಡಿ, ಆ ದೇವರು ನೋಡ್ಕೊಳ್ತಾರೆ. ಇವರೇನು ಕಲ್ವರು, ಕದಿಮರು, ಕಳ್ಳರು ಏನಲ್ಲ, ಜೂಜಾಡೋರಲ್ಲ. ಬೆಟ್ಟಿಂಗ್ ಎಷ್ಟು ನಡೀತದೆ? ಕುದುರೆ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ. ಇಲ್ಲಿ ಏನು ಜೂಜಿಲ್ಲ. ಅವರು ಸಾಕಿದ ಕೋಳಿಯನ್ನು ಬಂದೊಂದು ಇಲ್ಲಿ ದೈವದ ಇದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ದುಡಿದಿಲ್ಲ ನಾವು. ನಿಮ್ಮವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅವರಿಗೆ ಹೇಳಿ. ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲಿ ನಾನು ಹೇಳ್ತೀನಿ, ತುಲೆ ಮುಲ್ಪದಾಲ ಜೂಜಿಜ್ಜಿ ಮುಲ್ಪದಾಲ ಬೇತ ವ್ಯವಸ್ಥೆಗಳ ಇಜ್ಜು ಪೂರ ಬರ್ಪಣೆ ಭಾರಿ ಧಾರ್ಮಿಕ ಒಂದಿದಕ್ಕಾದ ಪನ್ಪುಣ ನಮ್ಮ ಪೊಲೀಸ್ ತಕ್ಲಿ ಪೂರ ಪಣ್ತಿನ್ರಿ. ಈಗಲೂ 5 ಗಂಟೆ ಬಟ್ಟೆ ಕೋರಿ ಕಟ್ಲಿ ಒಂದೆರಡು ಗಂಟೆ ಮುಲ್ಪ ಕುಲೋ ಒಂದೆಪ್ಪೆ ಓಡಿ ಕಳತೆ ಬಾಯಿ ಬರ್ಕೊಂಡು ಬಲಿ ಬೆಟ್ಟು ಮಾಡಿ ಈಗ ಬಲಿ ಪಡಿಸಿ ನೀವು ನಿಜ ಕಾಲರ್ ಕೈಪಾಟಿ ನಿಜ ಕಾಲರ್ ಕೈ ಅಕ್ರಮ ಕೋಳಿ ಕಾಳಗಕ್ಕೆ ಶಾಸಕರಿಂದಲೇ ಬೆಂಬಲ ಸಿಕ್ಕಿದೆ. ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಂಟ್ವಾಳದ ಕಜಂಬು ಜಾತ್ರೆಯಲ್ಲಿ ಈ ಕೋಳಿ ಅಂಕ ನಡೆಸಿದ್ರು ಶಾಸಕರು. ತಾವೇ ಮುಂದೆ ನಿಂತು ಕೋಳಿ ಅಂಕವನ್ನ ನಡೆಸಿದ್ರು. ಅಶೋಕ್ ರೈ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿರ್ಬಂಧ ಇತ್ತು, ಆ ನಿರ್ಬಂಧದ ನಡುವೆಯೂ ಕೂಡ ಕೋಳಿ ಅಂಕವನ್ನ ನಡೆಸಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ಅಶೋಕ್ ರೈ ಸೇರಿದಂತೆ 17 ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನು ಬಾಹಿರ ಕೃತ್ಯವನ್ನ ನಡೆಸುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವುದು. ದುಷ್ಪ್ರೇರಣೆ ನೀಡಿದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಕೋಳಿ ಅಂಕಕ್ಕೆ ತಂದಿದ್ರು 22 ಹುಂಜಗಳು ಮತ್ತೆ ಕತ್ತಿ, ಅದನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಕೋಳಿ ಕಾಳಗಕ್ಕೆ ಒಂದಷ್ಟು ಧಾರ್ಮಿಕ ಹಿನ್ನೆಲೆ ಇದೆ. ಅದನ್ನೇ ಮುಂದಿಟ್ಕೊಂಡು ಅಶೋಕ್ ರೈ ಈ ಸಂದರ್ಭದಲ್ಲಿ ಕೋಳಿ ಕಾಳಗವನ್ನ ಮಾಡೋದಕ್ಕೆ ಮುಂದಾಗಿದ್ದು. ಆದ್ರೆ ನಿರ್ಬಂಧಗಳಿದ್ವು. ನಿರ್ಬಂಧದ ಮಧ್ಯದಲ್ಲೂ ಕೂಡ ಕೋಳಿ ಅಂಕವನ್ನ ನಡೆಸಿರೋದಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ. ಅಶೋಕ್ ರೈ ಸೇರಿ ಇನ್ನಿತರರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅಶೋಕ್ ಕುಮಾರ್ ರೈ ಅವರೇ ಕೋಳಿ ಅಂಕವನ್ನ ಮಾಡಿಸಿದ್ದಾರೆ. ನಾನಿಲ್ಲೇ ಇರ್ತೀನಿ, ನೀವು ಕೋಳಿ ಅಂಕವನ್ನ ಮುಂದುವರಿಸಿ, ಅದು ಯಾರು ತಡೀತಾರೋ ನೋಡೋಣ, ಬಂಧಿಸೋದಾದ್ರೆ ನನ್ನನ್ನ ಮೊದಲು ಬಂಧಿಸ್ಲಿ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆ ನಂತರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅವಲಂಬನೆ
ಕೋಳಿ ಅಂಕ ನೋಡಿ, ಈ ಕೋಳಿ ಅಂಕ ಮಾಡೋದು ಇಲ್ಲಿ ಜೂಜಿಲ್ಲ. ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ. ನಾವು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದ್ರೂ 3 ದಿವಸ ಕೋಳಿ ಅಂಕ ಆಗ್ತಿತ್ತು. 3 ದಿವಸ ಬೇಡ, 1 ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ, ನೀವು ಮಾಡ್ಲಿಕ್ಕಿಲ್ಲ. ನಾನು 7ವರೆಗೆಲ್ಲ ಹೇಳಿದ್ದೀನಿ. ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರೂ ಇಲ್ಲ. ನೀವು ಕೇಸ್ ಬುಕ್ ಮಾಡಬಹುದು ಅಷ್ಟೇ ಹೊರತು ನೀವು ಯಾರು ಮೈ ಕೈ ಹಾಕಿಲ್ಲ. ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ, ನೀವು ಇಟ್ಕೊಳ್ಳಿ. ಮತ್ತೆ ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಅದಕ್ಕೆ ನೀವು ಇದು ಮಾಡಿ, ನೀವು ಕೇಸ್ ಮಾಡಬೇಕಂತ ಯಾರಾದ್ರೂ ಇದ್ರೆ ಮನಸ್ಸಿದ್ರೆ ಮಾಡಿ, ಆ ದೇವರು ನೋಡ್ಕೊಳ್ತಾರೆ. ಇವರೇನು ಕಲ್ವರು ಕದಿಮರು ಕಳ್ಳರು ಏನಲ್ಲ, ಜೂಜಾಡೋರಲ್ಲ. ಬೆಟ್ಟಿಂಗ್ ಎಷ್ಟು ನಡೀತದೆ, ಕುದುರೆ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ. ಇಲ್ಲಿ ಏನು ಜೂಜಿಲ್ಲ. ಅವರು ಸಾಕಿದ ಕೋಳಿಯನ್ನು ಬಂದೊಂದು ಇಲ್ಲಿ ದೈವದ ಇದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ದುಡಿದಿಲ್ಲ ನಾವು. ನಿಮ್ಮವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅವರಿಗೆ ಹೇಳಿ. ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲಿ ನಾನು ಹೇಳ್ತೇನೆ, ತುಲೆ ಮುಲ್ಪದಾಲ ಜೂಜಿಜ್ಜಿ ಮುಲ್ಪದಾಲ ಬೇತೆ ವಸ್ತುಗಳ ಇಜ್ಜು ಪೂರ ಬರ್ಪಣೆ ಭಾರಿ ಧಾರ್ಮಿಕ ಒಂದು ದಿಕ್ಕಾದ ಬಂದ್ಪಣ ನಮ್ಮ ಪೊಲೀಸ್ ತಗ್ಲಿ ಪೂರ ಪಂತೀನಿ ಈಗಲೂ 5 ಗಂಟೆ ಬಿಟ್ಟು ಕೋರಿಗಟ್ಲಿ ಒಂದೆರಡು ಗಂಟೆಯನ್ನು ಮುಲ್ಪ ಕುಳೋ ಒಂದಿಪ್ವೆ ಓಡಿ ಕಳತ ಬಾಯಿ ಬರ್ಕೊಂಡು ದಯ ಬಲಿ ಬೆಟ್ಟು ಮಾಡಿ ನೀವು ಬಲಿ ಪಡಿಸಿ ನೀವು ನಿಜ ಕಾಲ ಕೈ ಪಾಟಿ